ನಮಸ್ಕಾರ. ಕಲಿಕಾ ಕೇಂದ್ರಿತ ತರಗತಿಯಲ್ಲಿ ಡಿಜಿಟಲ್ ಸಂಪನ್ಮೂಲಗಳನ್ನು ಬಳಸುವುದು ಬಹಳ ಮುಖ್ಯ. ತರಗತಿಯು ದೊಡ್ಡದಾಗಿದ್ದು ಹೆಚ್ಚಿನ ವಿದ್ಯಾರ್ಥಿಗಳನ್ನು ಹೊಂದಿದರೆ ಡಿಜಿಟಲ್ ಸಂಪನ್ಮೂಲಗಳನ್ನು ದೊಡ್ಡ ಪರದೆಯಲ್ಲಿ ಬಳಸುವುದರಿಂದ ಎಲ್ಲ ವಿದ್ಯಾರ್ಥಿಗಳ ಶಿಕ್ಷಣವು ತುಂಬ ಪರಿಣಾಮಕಾರಿಯಾಗಿರ್ತದೆ. ಅದಕ್ಕಾಗಿ ನಿಮ್ಮ ಕಂಪ್ಯೂಟರ್ನ ಪ್ರೊಜೆಕ್ಟರ್ ಅಥವಾ ದೊಡ್ಡ ಸ್ಮಾರ್ಟ್ ಟಿವಿಗೆ ಕನೆಕ್ಟ್ ಮಾಡೋದು ಅತ್ಯಗತ್ಯ. ಈ ವಿಡಿಯೋದಲ್ಲಿ ಪ್ರೊಜೆಕ್ಟರ್, ಸ್ಮಾರ್ಟ್ ಟಿವಿ ಅಥವಾ ದೊಡ್ಡ ಮಾನಿಟರ್ ಅಂತಹ ಹೆಚ್ಚುವರಿ ಡಿಸ್ಪ್ಲೇಗಳಿಗೆ ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪನ್ನು ಕನೆಕ್ಟ್ ಮಾಡೋದು ಹೇಗೆ ಅಂತ ನಾವು ನಿಮಗೆ ಹೇಳ್ಕೊಡ್ತೀವಿ. ಅರೆ ವಾ, ನಮ್ಮ ಹತ್ರ ಸ್ಮಾರ್ಟ್ ಟಿವಿ ಹಾಗೆ ಪ್ರೊಜೆಕ್ಟರ್ ಕೂಡ ಇದೆ. ಸ್ಟಾರ್ಟ್ ಮಾಡುವ. ನನ್ನ ಸಿಸ್ಟಮಲ್ಲಿ HDMI, C ಪೋರ್ಟ್ ಹಾಗೆ USB ಪೋರ್ಟ್ನ ಕಾಣ್ಬೋದು. ಸಾಮಾನ್ಯವಾಗಿ HDMI ಪೋರ್ಟ್ಗಳನ್ನು ಸ್ಮಾರ್ಟ್ ಟಿವಿ, ಪ್ರೊಜೆಕ್ಟರ್ ಅಥವಾ ಬೇರೆ ಥರದ ಡಿಜಿಟಲ್ ಡಿಸ್ಪ್ಲೇಗಳಿಗೆ ಕನೆಕ್ಟ್ ಮಾಡಲು ಬಳಸ್ತೇವೆ. ನೀವು ಸ್ಮಾರ್ಟ್ ಟಿವಿಲಿ ಕೂಡ ಕಾಣ್ಬೋದು. HDMI ಪೋರ್ಟ್ಗಳಿವೆ ಹಾಗೆ USB ಪೋರ್ಟ್ಗಳು ಇವೆ. ಪ್ರೊಜೆಕ್ಟಲ್ಲಿ ಕೂಡ HDMI, USB ಹಾಗೆ VGA ಪೋರ್ಟ್ಗಳನ್ನು ಕಾಣ್ಬೋದು. ಈ ವಿಡಿಯೋದಲ್ಲಿ ನಾವು HDMI ಕೇಬಲ್ನ ಬಳಸ್ತೀವಿ. ಮೊದಲಿಗೆ ಒಂದು ತುದಿಯ ಕೇಬಲ್ನ ಸಿಸ್ಟಮ್ಗೆ ಕನೆಕ್ಟ್ ಮಾಡಿದ್ರೆ ಇನ್ನೊಂದು ತುದಿಯನ್ನು ನಾವು ಸ್ಮಾರ್ಟ್ ಟಿವಿ ಅಥವಾ ಪ್ರೊಜೆಕ್ಟರ್ಗೆ ಕನೆಕ್ಟ್ ಮಾಡಬಹುದು. ನಾವು ಸ್ಮಾರ್ಟ್ ಟಿವಿ ಅಥವಾ ಪ್ರೊಜೆಕ್ಟರ್ನ ಸ್ವಿಚ್ ಆನ್ ಮಾಡೋಣ. ನಂತರ ರಿಮೋಟ್ ಬಳಸ್ಕೊಂಡು ಅದನ್ನು ಪವರ್ ಆನ್ ಮಾಡ್ಕೊಳ್ಳೋಣ. ಪವರ್ ಆನ್ ಆದಮೇಲೆ ನಿಮ್ಮ ಸಿಸ್ಟಮ್ ಕನೆಕ್ಟ್ ಮಾಡಿರ್ತೀರಲ್ಲ, ಅದರದ ಹೋಮ್ ಸ್ಕ್ರೀನ್ ಇಮೇಜ್ ಏನಿದೆ ಅದು ನಿಮಗೆ ಕಾಣಬೇಕು. ಇಲ್ಲಿ ನೋಡ್ಬೋದು, ಹೋಮ್ ಸ್ಕ್ರೀನ್ ಕಾಣಿಸ್ತಿದೆ. ಒಂದು ವೇಳೆ ಬರಲಿಲ್ಲ ಅಂತಂದರೆ ಇನ್ಪುಟ್ನ ಚೇಂಜ್ ಮಾಡಬೇಕಾಗತ್ತೆ. ಸೊ ಸ್ಮಾರ್ಟ್ ಟಿವಿಲಿ ನಾವು ಇನ್ಪುಟ್ನ ಚೇಂಜ್ ಮಾಡೋಣ. ಸೊ ಇನ್ಪುಟ್ಗೆ ಹೋಗಿ ಇನ್ಪುಟ್ ಮೇಲೆ ಕ್ಲಿಕ್ ಮಾಡಿ ರಿಮೋಟಲ್ಲಿ, ಆಮೇಲೆ ಕನೆಕ್ಟ್ ಆಗಿರೋ HDMI ಪೋರ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು HDMI ಪೋರ್ಟ್ 1 ಇರೋದನ್ನ ಕನೆಕ್ಟ್ ಮಾಡಿಕೊಂಡೆ. ಇಲ್ಲಿ ನೋಡ್ಬೋದು, ಹೋಮ್ ಸ್ಕ್ರೀನ್ ಕಾಣಿಸ್ತಿದೆ. ಅದೇ ಥರ ಪ್ರೊಜೆಕ್ಟಲ್ಲಿ ಕೂಡ ಇನ್ಪುಟ್ ಚೇಂಜ್ ಮಾಡಬೇಕು. ಸೊ ಇನ್ಪುಟ್ಗೆ ಹೋಗಬೇಕು. ಅದಾದಮೇಲೆ HDMIನ ಸೆಲೆಕ್ಟ್ ಮಾಡ್ಕೊಬೇಕು. ಸೆಲೆಕ್ಟ್ ಆದಮೇಲೆ ನಿಮಗೆ ಹೋಮ್ ಸ್ಕ್ರೀನ್ ಕಾಣಿಸುತ್ತೆ ಇಮೇಜು. ಒಂದು ವೇಳೆ ಅದನ್ನು ನೀವು ಮಿರರ್ ಮಾಡಬೇಕು ಅಂತಂದರೆ ನೀವು ಸಿಸ್ಟಮ್ ಸೆಟ್ಟಿಂಗ್ಸ್ಗೆ ಹೋಗಬೇಕು. ನಂತರ ಡಿಸ್ಪ್ಲೇ ಮೇಲೆ ಕ್ಲಿಕ್ ಮಾಡಬೇಕು. ಡಿಸ್ಪ್ಲೇ ಮೇಲೆ ಕ್ಲಿಕ್ ಮಾಡಿದ್ರೆ ಸೇಮ್ ಇಮೇಜ್ ಇನ್ ಆಲ್ ಮಾನಿಟರ್ ಮೇಲೆ ಟಿಕ್ ಮಾಡಿ ಅಪ್ಲೈ ಅಂತ ಕೊಡಬೇಕು. ಅಪ್ಲೈ ಕ್ಲಿಕ್ ಮಾಡಿದ ತಕ್ಷಣ ನಿಮಗೊಂದು ಪಾಪಪ್ ಬರುತ್ತೆ, ಕೀಪ್ ದಿಸ್ ಕಾನ್ಫಿಗರೇಷನ್ ಕ್ಲಿಕ್ ಮಾಡಿ. ಸೊ ಇದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಮ ಡಿಸ್ಪ್ಲೇ ಮಿರರ್ ಆಗುತ್ತೆ. ವಿಂಡೋಸ್ ಮೆಷಿನ್ಗೆ ಏನು ಮಾಡಬೇಕು ಅಂತಂದರೆ ನೀವು F8ನ ಯೂಸ್ ಮಾಡ್ಕೊಬೇಕು, ಫಂಕ್ಷನ್ ಕೀನ. ಸೊ ಆವಾಗ ಡೂಪ್ಲಿಕೇಟ್ ಅಂತ ಆಪ್ಷನ್ ಸಿಗುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಬೋದು. ಒಂದು ವೇಳೆ ಬರಲಿಲ್ಲ ಅಂತಂದರೆ ನೀವು ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಡಿಸ್ಪ್ಲೇ ಸೆಟ್ಟಿಂಗ್ಸ್ ಅಂತ ಟೈಪ್ ಮಾಡಿ. ಟೈಪ್ ಮಾಡಿದ್ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ಈ ಥರದ ಒಂದು ವಿಂಡೋ ಬರುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು, ಮತ್ತೆ ಇಲ್ಲೊಂದು ಆಪ್ಷನ್ ಇದೆ ಡೂಪ್ಲಿಕೇಟ್ ದಿಸ್ ಡಿಸ್ಪ್ಲೇ ಅಂತ. ಸೊ ಇದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಮ ಡಿಸ್ಪ್ಲೇ ಮಿರರ್ ಆಗುತ್ತೆ. ಸೊ ಇವಾಗ ನೋಡ್ಬೋದು ನೀವು, ನಿಮ್ಮ ಮಿರರು ಡಿಸ್ಪ್ಲೇ ಆಗಿದೆ. ಇಷ್ಟೇ. ಈಗ ನೀವು ನಿಮ್ಮ ಸಿಸ್ಟಮ್ನ ಸ್ಮಾರ್ಟ್ ಟಿವಿ ಅಥವಾ ಪ್ರೊಜೆಕ್ಟರ್ಗೆ ಹೆಂಗೆ ಕನೆಕ್ಟ್ ಮಾಡೋದು ಅಂತ ನೋಡಿದ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ನಾವು ನಿಮ್ಮನ್ನು ಮುಂದಿನ ವಿಡಿಯೋಲಿ ನೋಡೋಣ. ಅಲ್ಲಿವರೆಗೂ ಕಾಯ್ದಿರಿ.